ಎಷ್ಟು ಕಷ್ಟ ಇತ್ತು ಅಂತಂದರೆ ಶೂಟಿಂಗ್ ತೆಗಿಯೋದು. ಅದೇ ಅಂದ್ಕೊಳ್ಳೋದು ನಾವು ಅವಾಗೆಲ್ಲ ಎಷ್ಟು ಶೂಟಿಂಗ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಇವಾಗೇನಿಲ್ಲ ಬಿಡಿ, ಇವಾಗೇನು ತೊಂದರೆನೇ ಇರಲ್ಲ. ಅದು ಬೇರೆ ಕರೆಯೋರಲ್ಲ ಥಿಯೇಟ್ರಿಗೆ ಹೋಗಿ. ನಾನು ಒಂದು ಥಿಯೇಟ್ರಿಗೆ ಹೋಗಿದ್ದೀನಿ ಅಷ್ಟೇ. ಇವರಿಂದೇ ಹೋದರೆ ಸುಮ್ಮನೆ ಇವರು ಜನನೇ ತುಂಬ್ಕೊಳ್ತಾರೆ, ನಮ್ಮನ್ನು ಮರ್ತೇ ಹೋಗಿರ್ತಾರೆ. ಅವರು ಏನೂ ಮಾಡೋಕ್ಕಾಗಲ್ಲ. ಆಗ ಅವ್ರು ಮಾಡೋದು ನೋಡಿನೇ ಈಗ ಒಬ್ರೊಬ್ರಿಗೂ ಒಂದೊಂದು ಕ್ಯಾರಿಯರ್ ಕಳಿಸ್ಬೇಕು ಆರ್ಟಿಸ್ಟ್ಗಳಿಗೆ. ಅವ್ರವ್ರಿಗೆ ಒಬ್ರೊಬ್ರಿಗೂ ಒಂದೊಂದು ಕ್ಯಾರಿಯರು ಅದನ್ನೆಲ್ಲ ಮಾಡಿಸಿ ನಾವು ಅಲ್ಲಿ ಮಾಡೋ ಕಡೆ ಹೋಗ್ತಾಯಿದ್ವಿ, ಅಡುಗೆ ಮಾಡೋ ಕಡೆ ಹೋಗ್ತಾಯಿದ್ವಿ ನಾವು. ರಾಜ್ಕುಮಾರ್ ಬರ್ತಾರೆ ಅಂದರೆ ಇವರೆಲ್ಲ ರೆಡಿಯಾಗಿ ಹೋಗೋರು. ನಮ್ಮ ಯಜಮಾನ್ರು ಬೇಗನೂ ಹೋಗೋರು. ಅವರು ಹಂಗೇನೆ ಅವ್ರು ಬಂದುಬಿಡ್ತಾರೆ, ಅವ್ರು ಬೇಗ ಬಂದುಬಿಡ್ತಾರೆ ಅಂತ ಎಲ್ಲ ಬೇಗ ಹೋಗೋರು. ಅಲ್ಲ ಅಮ್ಮ, ನನಗೆ ಬಹಳ ಮುಖ್ಯವಾಗಿ ಬಹುಶಃ ಕೇಳುಗರು ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ವಜ್ರಮುನಿಯವರ ಪಾತ್ರವನ್ನು ಅದು ಅಬಾಲ ವೃದ್ಧರಾಗಿ ಇವತ್ತಿಗೂ ನನ್ನ ಮಗಳು ರಾಜ್ಕುಮಾರ್ ಸಿನಿಮಾ ಹಾಕೋಣ ಅಂತ ಹೇಳ್ತಾಳೆ. ಅಲ್ಲಿ ವಜ್ರಮುನಿ, ನರಸಿಂಹರಾಜು, ಬಾಲಣ್ಣ ಇದನ್ನು ಈಗಲೂ ಅವಳ ಇಷ್ಟದ ಇದದು. ಅಂದರೆ ಅಂತರ ಒಂದು ರೀತಿಯ ಚಿರಂತನ ನಟರು ಅವರು. ಆದರೆ ನಾನು ಹೇಳೋದು, ನಿಮ್ಮ ಸೌಭಾಗ್ಯ ವಜ್ರಮುನಿಯವರ ಪತ್ನಿಯಾಗಿ, ವಜ್ರಮುನಿಯವರ ಒಟ್ಟಿಗೆ ಬದುಕಿ, ಅವರ ಮಕ್ಕಳಿಗೆ ತಾಯಿಯಾಗಿ, ಆ ನೆಲೆಯಲ್ಲಿ ನೀವು ಇಷ್ಟಪಟ್ಟಂಥ ಕೆಲವು ಪಾತ್ರಗಳನ್ನು ಹೇಳಿ ನನಗೆ. ವಜ್ರಮುನಿಯವರದು ನಿಮಗೆ ಇಷ್ಟವಾದಂಥ ಕೆಲವು ಪಾತ್ರಗಳು. ಅವ್ರದ್ದು ಮಲ್ಲಮ್ಮನ ಪಾವಡ ನನಗೂ ಅದು ಇಷ್ಟ ಆಯಿತು. ಗೆಜ್ಜೆ ಪೂಜೆಯಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಕೊಲ್ಲೂರು ಮೂಕಾಂಬಿಕೆ ಅದರಲ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಾಯರು ಬಂದರು ಮಾವನ ಮನೆಗೆ ಅದರಲ್ಲೊಂಥರ ವಿಭಿನ್ನವಾಗಿದೆ ಅವ್ರ ಪಾತ್ರ, ತುಂಬ ಚೆನ್ನಾಗಿದೆ ಅದರಲ್ಲಿ. ನನಗೆ ಅದು ತುಂಬ ಇಷ್ಟ ಆಯಿತು. ಆಮೇಲೆ ಇದು ಆಕಸ್ಮಿಕ ರಾಜ್ಕುಮಾರ್ ಜೊತೆ ಮಾಡಿದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಈಗ ಒಂದೊಂದೇ ನೋಡ್ಕೊಂಡು ನಾವು ಹೋಗ್ತಾಯಿದ್ರೆ ಒಂದಕ್ಕಿಂತ ಒಂದು ಇನ್ನೊಂದು ಚೆನ್ನಾಗಿರುತ್ತೆ, ಇನ್ನೊಂದಕ್ಕಿಂತ ಇನ್ನೊಂದು ಚೆನ್ನಾಗಿರುತ್ತೆ. ಆ ಥರ ನಾವು ಸಿನಿಮಾ ಮಾಡಿದ್ದೀವಿ. ನನ್ನ ಫಸ್ಟ್ ಪಿಕ್ಚರ್ ಬಂದು ತಾಯಿಗಿಂತ ದೇವರಿಲ್ಲ ಅಂತ. ನನಗೆ ಆ ಸಿನಿಮಾ ಬಗ್ಗೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದು ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು ಎಷ್ಟು ಕಷ್ಟ ಒಂದು ಸಿನಿಮಾ ತೆಗಿಬೇಕು ಅಂತಂದರೆ. ನಿಜವಾಗ್ಲೂ ಪಾರ್ವತಮ್ಮವರು 85 ಪಿಕ್ಚರ್ ಅವ್ರು ಹೇಗೆ ತೆಗೆದಿದ್ದಾರೆ ಅಂತ ನಿಜವಾಗ್ಲೂ ನಮ್ಗೆ ಆಮೇಲೆ ಅನ್ನಿಸ್ತು. 5 ಸಿನಿಮಾಗೆ ಸುತ್ತಾಗ್ಬಿಟ್ಟಿದ್ರಲ್ಲ. 5-6 ಸಿನಿಮಾನೇ ನಾವು ಒಂಥರ ಸುಸ್ತೇ ಆಗೋಯ್ತು. ಒಂದರಲ್ಲಿ ಹೋಗುತ್ತೆ, ಒಂದರಲ್ಲಿ ಬರುತ್ತೆ, ಈ ಥರ. ನಾವು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ವಿ, ಅಯ್ಯೋ ಸಾಕರಿ, ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿರಿ, ಸಿನಿಮಾ ಬೇಡ ಅಂತ. ನಿನಗೆ ಗೊತ್ತಿಲ್ಲ, ಸುಮ್ಮನೆ ಇರೋ, ನಾವು ಸಿನಿಮಾ ತೆಗಿಬೇಕು, ತೆಗೆದ್ರೇ ನಮಗೊಂದು. ನೀನು ಹೆಂಗೆ ಮತ್ತೆ ನೀನು ಪ್ರೊಡ್ಯೂಸರ್ ಆಗೋದು ಹೆಂಗೆ ಅಂತ ಅನ್ನೋರು. ಅದೇ ನಾವಂದ್ವಿ, ಅಯ್ಯೋ ಸುಮ್ಮನೆ ಲಾಸ್ ಮಾಡ್ಕೊಳ್ಳೋ ಬದಲು. ನಾವು ಅವಾಗೆಲ್ಲ ಲಾಸ್ ಆಯಿತು, ನಾವು ಮನೆಗಿನೇ ಎಲ್ಲ ಮಾರ್ಕೊಂಡ್ವಿ. ಜಯನಗರದಲ್ಲಿ ಒಂದು ಮನೆ ಇತ್ತು. ಯಾವ ಸಿನಿಮಾ ನಿಮ್ಗೆ ಹೆಚ್ಚು ಲಾಸ್ ಆದದ್ದು? ಇದು ಬ್ರಹ್ಮಾಸ್ತ್ರ ಚೆನ್ನಾಗಿ ಇದಾಯಿತು. ಹಸಿದ ಹೆಬ್ಬುಲಿ ಸ್ವಲ್ಪ ಲಾಸ್ ಆಯಿತು. ಆಮೇಲೆ ಇದು ಲಾಸ್ಟ್ ಪಿಕ್ಚರ್ ಯಾವುದಪ್ಪ ಅದು ಹೆಸರು? ಗಂಡಬೇರುಂಡ ಅಲ್ಲ, ಗಂಡಬೇರುಂಡನೂ ನಮಗೆ ತುಂಬ ಕೈ ಕೊಡ್ತು. ಅದರಲ್ಲೇ ನಮ್ಗೆ ತುಂಬ ಲಾಸ್ ಆಯಿತು. ಅದು ತುಂಬ ವಜ್ರಮುನಿಯವರು ನೋವನ್ನು ಕೊಡ್ತು ಅಂತ. ಅಯ್ಯೋ ತುಂಬ ನೋವು ಅಂತೀರಾ. ನಮಗೆ ನಿಜವಾಗ್ಲೂ ಅದೇ ಹೇಳ್ತಾ ಇದ್ದೀವಿ, ನೀವು ಏನಕ್ಕೆ ಇದು ಪಾತ್ರ ಸಿನಿಮಾ ಮಾಡೋಕ್ಕೆ ಹೋಗ್ತೀರಾ, ಪಾತ್ರ ಮಾಡ್ಕೊಂಡಿರ್ಬೋದಲ್ಲ ಅಂತ ಹೇಳ್ತಾ ಇದ್ವಿ ನಾವು. ಅವ್ರಿಗಾದ್ರೂ ಏನೋ ಒಂದು ಸಿನಿಮಾ ತೆಗಿಬೇಕು ಅನ್ನೋದು ಆಸೆ. ಅಲ್ಲ, ನಿಮಗೆ ಮನೆ ಮಠ ಎಲ್ಲ ಮಾರ್ಕೊಳ್ಳೋ ಲೆವೆಲಿಗೆ ಬಂದರು. ಅದಕ್ಕೆ ನಾವು ಜಗಳ ಆಡ್ತಾ ಇದ್ದಿದ್ದು. ಅಯ್ಯೋ ನೀವು ಮನೆ ಮಠ ಎಲ್ಲ ಮಾರ್ಕೊಳ್ಳೋ ಅಷ್ಟು ಬೇಕಾಗಿಲ್ಲ, ನೀವು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ರೂ ಚೆನ್ನಾಗಿತ್ತು ಅಂತ. ಆಮೇಲೆ ನಮ್ಮದು ರಣಬೇರಿ ಅಂತ ಬೇರೆ ತೆಗೆದು, ಅದು ಇನ್ನೂ ತುಂಬ ಲಾಸ್ ಆಯಿತು ನಮಗೆ. ರಣಬೇರಿಯಲ್ಲೂ ಲಾಸ್ ಆಯಿತು ನಮಗೆ. ಸುಮ್ಮನೆ ಆ ಥರ ಎಲ್ಲ ಅದು ಮಾಡಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ. ಅಲ್ಲಿ ಸ್ಪಾಟಲ್ಲಿ ಒಂದೇನಾದರೂ ಒಂದು ಮಿಸ್ ಆಯಿತು ಅಂದರೆ ಅದು ಶೂಟಿಂಗ್ ಕ್ಯಾನ್ಸಲ್. ಆ ಥರ ಎಲ್ಲ ಪ್ರತಿಯೊಂದೂ ನಾವು ಒಂದು ಕ್ಯಾಮ್ರಾಯಿಂದ ಹಿಡಿದು, ಒಂದೊಂದು ಸಾರಿ ಕ್ಯಾಮ್ರಾಗಳು ಚೆನ್ನೈಯಿಂದ ತರಿಸ್ತಾ ಇದ್ದಿದ್ದು. ಅಲ್ಲಿಂದ ಫೋನ್ ಮಾಡೋರು ನಮಗೆ, ಈ ಥರ ಫೋನ್ ಮಾಡಿ ಹೇಳಿ ಅಂತ ಒಂದು ನಂಬರ್ ಕೊಟ್ಬಿಟ್ಟು ಹೇಳೋರು. ನಾವು ಇಲ್ಲಿಂದ ಫೋನ್ ಮಾಡಿದ್ರೆ ಅವರು ಕಳಿಸ್ಕೊಟ್ರೆ ಇವ್ರು ಮತ್ತೆ ಇಲ್ಲಿಂದ ತೊಗೊಂಡೋಗ್ಬೇಕಲ್ಲ ಕಾರವಾರದಲ್ಲಿ ಶೂಟಿಂಗ್ ನಡೀತಾಯಿತ್ತು. ಕದ್ರಾ ಫಾರೆಸ್ಟು, ಕಾರವಾರ ಫಾರೆಸ್ಟು ಅದೆಲ್ಲ. ಈ ಶೂಟಿಂಗ್ ನಡೆಯೋವಾಗಲೂ ನಮಗೆ ಸ್ಟುಡಿಯೋಲಾದರೆ ಒಂಥರ ಪರವಾಗಿಲ್ಲ, ಏನೂ ಅನಿಸಲ್ಲ. ನಾವು ಇಲ್ಲಿ ಒಬ್ಬರನ್ನ ಅಲ್ಲಿ ಒಂದು ಹತ್ತಿರದಲ್ಲಿ ರೂಮ್ ಮಾಡಿ ಒಬ್ಬರನ್ನ ಇಡಬೇಕಲ್ಲಿ.
ಅಲ್ಲಿಂದ ಇದನ್ನು ಅಲ್ಲಿಗೆ ಕಳಿಸ್ಬೇಕು. ಅವ್ರು ತೊಗೊಂಡೋಗಿ ಅವ್ರು ಗಾಡಿ ಕಳಿಸಿದ್ರೆ ಅಲ್ಲಿಂದ ಅವ್ರು ಅಲ್ಲಿಗೆ ತೊಗೊಂಡೋಗೋದು. ಎಷ್ಟು ಕಷ್ಟ ಇತ್ತು ಅಂತಂದರೆ ಶೂಟಿಂಗ್ ತೆಗಿಯೋದು. ಅದೇ ಅಂದ್ಕೊಳ್ಳೋದು ನಾವು ಅವಾಗೆಲ್ಲ ಎಷ್ಟು ಶೂಟಿಂಗ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಇವಾಗೇನಿಲ್ಲ ಬಿಡಿ, ಇವಾಗೇನು ತೊಂದರೆನೇ ಇರಲ್ಲ ಶೂಟಿಂಗ್ ಮಾಡಬೇಕು ಅಂದರೆ. ನೀವು ಶೂಟಿಂಗಲ್ಲಿ ನಿರ್ಮಾಪಕಿಯಾಗಿ ಎಷ್ಟು ಭಾಗವಹಿಸಿದ್ರಿ? ನಮ್ದಾ? ನೀವು ಸ್ಪಾಟ್ಗೆಲ್ಲ ಹೋಗ್ತಿದ್ರಾ? ಹ್ಞೂ, ಸ್ಪಾಟ್ಗೆಲ್ಲ ಹೋಗ್ತಾಯಿದ್ವಿ. ನಮ್ಮ ಶೂಟಿಂಗ್ ಇದ್ದಾಗ ಸ್ವಲ್ಪ ಹೋಗ್ತಾಯಿದ್ವಿ ನಾವು. ಬೇರೆಯವ್ರ ಶೂಟಿಂಗ್ ಇದ್ದಾಗ ಯಜಮಾನ್ರಿಗೆ ಹೋಗೋದು ಇಷ್ಟ ಇರಲಿಲ್ಲ. ಅಂದರೆ ಏನಂದರೆ ಅವರು ಇವಾಗ ಗಾಡಿ ಕಳಿಸೋದು, ಈಗ ನಾವು ಹೋದರೆ ನಮಗೊಂದು ಕಾರ್ ಕಳಿಸ್ಬೇಕು, ಅದು ಯಾರಿಗೆ? ಪ್ರೊಡ್ಯೂಸರ್ಗೆ ಲಾಸ್ ಅದು. ಆಮೇಲೆ ರೂಮ್ ಮಾಡಿಕೊಡ್ಬೇಕು, ಅದು ಮತ್ತು ಊಟ ಕಳಿಸ್ಬೇಕು ನಮಗೆ ರೂಮ್ಗೆ. ಇದೆಲ್ಲ ಪ್ರೊಡ್ಯೂಸರ್ಗೆ ಇದಾಗುತ್ತೆ. ಅವ್ರಿಗೆ ಅದೆಲ್ಲ ಇಷ್ಟ ಇರ್ತಿರ್ಲಿಲ್ಲ. ಅವ್ರಿಗೆ ತುಂಬ ಇದು ಮಾಡೋರು ಅದ್ರ ಬಗ್ಗೆ. ನಮ್ಮ ಶೂಟಿಂಗಲ್ಲೂ ನಾವು ನೋಡಿದ್ದೀವಲ್ವ, ಇವಾಗ ಬಂದವ್ರಿಗೆಲ್ಲರಿಗೂ ಅವ್ರವ್ರಿಗೆ ಕ್ಯಾರಿಯರ್ ಸಪ್ರೇಟ್. ನಾವು ಈಗ ಒಂದು ಸಾರಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ 2.5 ತಿಂಗಳು ಹಚ್ಚಿದ ಒಲೆ ಆರಿಸ್ತಿರ್ಲಿಲ್ಲ. ಚೆನ್ನೈಯಿಂದ ಅಡುಗೆಯವ್ರನ್ನ ಕರ್ಕೊಂಬಂದು ಇಲ್ಲೇ ಎಲ್ಲರಿಗೂ ಅಡುಗೆ ಮಾಡಿಸ್ತಾ ಇದ್ದಿದ್ದು. ಬೆಳಗ್ಗೆ ಒಂದು 5 ಗಂಟೆಗೆ 150 ಜನಕ್ಕೆ ಕಾಫಿ, ಮತ್ತು 8 ಗಂಟೆಗೆಲ್ಲ ಟಿಫನ್ ರೆಡಿ ಮಾಡಬೇಕು. ಒಂದು 200 ಜನಕ್ಕೆ ಟಿಫನ್ ರೆಡಿ. ಅದಾದಮೇಲೆ ಮತ್ತೆ ಕಾಫಿ, ಟೀ. 11 ಗಂಟೆಗೆ ಒಂದು ಸ್ನ್ಯಾಕ್ಸು, ಏನೋ ಒಂದು ಬಿಸ್ಕೆಟು, ಒಂದು ಕಾಫಿನೋ ಏನೋ ಏನಾದರೂ ಒಂದು ಬಿಸ್ಕೆಟ್ ಕೊಡ್ತಾರನ ಕೊಡೋರು ಅವ್ರಿಗೆ. ಮತ್ತು 1 ಗಂಟೆ ಕರೆಕ್ಟಾಗಿ ಊಟ ಆಗಬೇಕು. ಮತ್ತು 4 ಗಂಟೆಗೆ ಒಂದು ಸ್ನ್ಯಾಕ್ಸ್ ಕೊಡಬೇಕು. ಆಯಿತಾ? ನೈಟ್ ಶೂಟಿಂಗ್ ಇತ್ತು ಅಂದರೆ ಮತ್ತೆ ಅಡುಗೆ ಮಾಡಿಸ್ಬೇಕು. ಇದೆಲ್ಲ ಎಷ್ಟು ಪ್ರಾಬ್ಲಮ್ ಗೊತ್ತಾ? ಆಮೇಲೆ ಅಡುಗೆ ಮಾಡೋರಿಗೆ ಅವ್ರಿಗೆಲ್ಲ ಮೆಟೀರಿಯಲ್ಗಳು ತಂದು ಕೊಟ್ಟರೆ ತಾನೇ ಅವರು ಅಡುಗೆ ಮಾಡೋದು, ಇಲ್ಲಾಂದರೆ ಕಷ್ಟ ಅವ್ರಿಗೂ. ಅದಕ್ಕೆ ಅಂತಲೇ ಇಬ್ಬರನ್ನ ಇಟ್ಟಿದ್ವಿ. ಅದನ್ನು ತೊಗೊಂಬಂದು ಕೊಡೋದಕ್ಕೆ ಅಂತಲೇ ಇಬ್ಬರನ್ನ ಇಟ್ಟಿದ್ವಿ. ಒಂದೊಂದು ಸಾರಿ ನಾನೇ ಹೋಗಿ ತೊಗೊಂಬರ್ತಾಯಿದ್ದೆ. ನಾನು ನಮ್ಮ ಜೊತೆ ಇನ್ನೊಬ್ರು ಕರ್ಕೊಂಡು ಹೋಗ್ತಿದ್ದೆ. ಅವರು ನಾವೆಲ್ಲ ಹೋಗಿ ಸಾಮಾನೆಲ್ಲ ತೊಗೊಂಬಂದು ಕೊಟ್ಟಿದ್ದೀವಿ ಅವ್ರಿಗೆಲ್ಲರಿಗೂ ಅಡುಗೆ ಮಾಡೋದಕ್ಕೆ. ಅಲ್ಲಿ ನಮ್ಮದು 8 ಲಾಕಲ್ಲಿ ಬಿಲ್ಡಿಂಗ್ ಇತ್ತು, ಅಲ್ಲೇ ಅಡುಗೆ ಮಾಡಿಸ್ತಿದ್ದಿದ್ದು ಎಲ್ಲರಿಗೂ. 2.5 ತಿಂಗಳು ಕರೆಕ್ಟಾಗಿ ಅಡುಗೆ. ಅದು ಏನು ದಿವಸ ನಾನ್ ವೆಜ್ಜು, ಒಂದು ದಿವಸ ತಪ್ಪಿಸ್ತಿರ್ಲಿಲ್ಲ, ದಿವಸ ನಾನ್ ವೆಜ್ಜು. ಅದು ಅವರು ಅಡುಗೆ, ಚೆನ್ನೈನವ್ರು ಅಡುಗೆ ಮಾಡೋದು ಒಂದು ವೆರೈಟಿ ಅಡುಗೆ ಅವ್ರದ್ದು. ಅದು ಅವ್ರು ಮಾಡೋದು ನೋಡಿನೇ ಈಗ ಒಬ್ರೊಬ್ರಿಗೂ ಒಂದೊಂದು ಕ್ಯಾರಿಯರ್ ಕಳಿಸ್ಬೇಕು ಆರ್ಟಿಸ್ಟ್ಗಳಿಗೆ. ಅವ್ರವ್ರಿಗೆ ಒಬ್ರೊಬ್ರಿಗೂ ಒಂದೊಂದು ಕ್ಯಾರಿಯರು. ಅದನ್ನೆಲ್ಲ ಮಾಡಿಸಿ ನಾವು ಅಲ್ಲಿ ಮಾಡೋ ಕಡೆ ಹೋಗ್ತಾಯಿದ್ವಿ, ಅಡುಗೆ ಮಾಡೋ ಕಡೆ ಹೋಗ್ತಾಯಿದ್ವಿ. ನಾವು ಹೋಗ್ಬಿಟ್ಟು ಎಲ್ಲ ಮಾಡಿಸಿ ಕ್ಯಾರಿಯರ್ಗಳಿಗೆಲ್ಲ ತುಂಬಿಸಿ. ಆವಾಗ ಶಿವಾಜಿರಾವ್ ಅಂತಿದ್ರು ಪ್ರೊಡಕ್ಷನ್ ಮ್ಯಾನೇಜರು, ಅವ್ರು ಬರ್ತಿದ್ರು. ಆಮೇಲೆ ರಾಮಣ್ಣ ಅನ್ನೋರು ಇದ್ದರು, ಅವ್ರು ಬರ್ತಿದ್ರು. ಅವರೆಲ್ಲ ಏನೇನು ಬೇಕೋ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ತೊಗೊಂಡೋಗಿ ಸ್ಪಾಟಲ್ಲಿ ಕೊಡೋರು ಅವರು. ಆ ಥರ ಶೂಟಿಂಗ್ ಅಂತೂ ನಿಜವಾಗ್ಲೂ ತುಂಬಾ ಕಷ್ಟ ಬಿಡಿ ಶೂಟಿಂಗ್ ಮಾಡೋದು ಅಂದರೆ. ಆಗ ನಿಮ್ಗೆ ಇಷ್ಟು ಸಿನಿಮಾಗಳಲ್ಲಿ ಕೈ ಹಿಡಿದ ಸಿನಿಮಾ ಯಾವುದು? ಅದೇ ಬ್ರಹ್ಮಾಸ್ತ್ರ ಅಂತೇಳಿ. ಅದು ಒಂದೇ? ಅದು ಇನ್ನೂ ಒಂದು ತಾಯಿಗಿಂತ ದೇವರಿಲ್ಲನೋ ಏನು ಪರವಾಗಿಲ್ಲ ನಮಗೇನು ಅಂಥದ್ದೇನಿದು ಲಾಸ್ ಆಗಲಿಲ್ಲ. ನಮಗೆ ಇದರಲ್ಲೇ ಆಗಿದ್ದು ಹಸಿದ ಹೆಬ್ಬುಲಿ, ಆಮೇಲೆ ಗಂಡುಬೇರಂಡ. ಅದು ತುಂಬ, ಅದರಲ್ಲೂ ತುಂಬ ಲಾಸ್ ಆಯ್ತು ಬಿಡಿ. ಗಂಡುಬೇರಂಡಲ್ಲ ಅಂತ ಲಾಸ್ ಆಗಿದ್ದು ಅವ್ರಿಗೆ ಆವಾಗಲೇ ಹೊಡ್ತಾ ಬಂದಿದ್ದು ಅದು ಗಂಡುಬೇರಂಡದ ಲಾಸ್. ಆದರೂ ಅವರೇನು ಹೆದರ್ಕೊಳ್ತಿರ್ಲಿಲ್ಲ ಬಿಡಿ, ತುಂಬ ಧೈರ್ಯ ಒಂಥರ. ಮತ್ತೆ ಲಾಸ್ ಆಗಿ ಎಲ್ಲ ತೊಂದರೆ ಆಯಿತು, ಮನೆಗೇನೆ ಇದಾಯಿತು, ಏನು ಮಾಡಿದ್ರಿ? ಅವರು ಹೆದರ್ಕೊಳ್ಳಲ್ಲ. ಅಯ್ಯೋ ಒಂದ್ರಲ್ಲಿ ಹೋದ್ರೆ ಒಂದ್ರಲ್ಲಿ ಬರುತ್ತೆ ಏನಂತೆ ಬಿಡಿ ಅಂತ ಅನ್ನೋರು. ಅವ್ರು ಹೆದರ್ಕೊಳ್ತಿರ್ಲಿಲ್ಲ. ಅವರು ಅಷ್ಟು ಲಾಸ್ ಆದ್ರೂ ಏನು ಹೆದರ್ಕೊಳ್ತಿರ್ಲಿಲ್ಲ. ನಿಮಗೆ ಹೆದರಿಕೆ ಆಗ್ತಿತ್ತು? ನಮಗೆ ಹೆದರಿಕೆ ಆಗೋದು, ಅವ್ರಿಗೆ ಹೆದರಿಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಇಷ್ಟು ದೊಡ್ಡ ಕುಟುಂಬ. ನಾವು ಅದೇ ಅವ್ರಿಗೆ ಅದನ್ನೇ ಬೈತಾ ಇದ್ದಿದ್ದು. ಅದನ್ನು ನಾವು ಆ ಥರ ಮಾತಾಡಿದ್ರೆ ಅವ್ರಿಗೆ ಜಗಳ ಆಗ್ಬಿಡೋದು. ನೀವು ನಾನೇ ಇಷ್ಟೊಂದು ಇದಾಗಿದ್ದೀನಿ, ನೀವೇನು ಇಷ್ಟೊಂದು ಇದು ಮಾಡ್ಕೊಂಡು ಅಲ್ಲ, ನೀವು ಮಾಡಿಕೊಂಡ್ರು ನಮಗೂ ಅದು ಅದರಲ್ಲಿ ನಾವು ಭಾಗಿಯಾಗಿರ್ತೀವಲ್ವ, ನಮಗೂ ಒಂಥರ ನೋವಾಗುತ್ತಲ್ವ. ಹಾಗಂತ ಕೇಳ್ತಾ ಇದ್ವಿ ನಾವು. ಕೇಳಿದ್ರೂ ಅವರು ಆದ್ರೂ ಅವ್ರು ಯಾವಾಗ ರಣಬೇರಿ ಶೂಟಿಂಗು ಮಾಡಿದ್ರು ಆವಾಗಲೇ ಅವ್ರು ಬಿಟ್ಟಿದ್ದು ಅದನ್ನು. ಇಲ್ಲಾರು ಇನ್ನೂ ಮಾಡಿರೋರು ಅಂದರೆ ಅವರು ಚೆನ್ನಾಗಿ ಓಡಿದ್ರೆ ಪಿಕ್ಚರ್ಗಳು ಅವ್ರಿಗೂ ಇವರೆಲ್ಲ ಅವಾಗ ಅವ್ರಿಗೆಲ್ಲ ತುಂಬ ಲಾಸ್ ಆಗಿದ್ದು ಗಂಡುಬೇರಂಡದಲ್ಲಿ. ಅವ್ರು ಎಷ್ಟು ಅಮೌಂಟೆಲ್ಲ ಹಾಕಿ, ಯಾರೋ ಪ್ರೊಡ್ಯೂಸರ್ ಇನ್ನೊಬ್ಬರು ಬಂದರು, ಅದಕ್ಕೆ ನಾವು ಅವ್ರಿಗೆ ಹೆಸರುಗಳು ಹೇಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಅದಕ್ಕೆ ಆ ಹೆಸರುಗಳು ಹೇಳಲ್ಲ ನಾವು. ಇಲ್ಲ, ಅವರ ಜರ್ಮನಿಯವ್ರ ಹತ್ರ ಸ್ವತಃ ನಾನು ಮಾತಾಡುವಾಗ ಅದನ್ನು ಎಳೆಯಾಗಿ ಅವರು ಬಿಡಿಸಿಟ್ಟಿದ್ರು. ಯಾರಿಂದ ನನಗೆ ತೊಂದರೆ ಆಯಿತು, ಏನಾಯಿತು, ನಾನು ನಂಬಿ ಎಷ್ಟು ಕೆಟ್ಟೆ. ಹೌದು, ಅದಕ್ಕೆ ಅದ್ರ ಬಗ್ಗೆ ಅವರು ಹೇಳಿದ್ರೂ ಅವ್ರೂ ಜಾಸ್ತಿ ಹೆಸರುಗಳು ಹೇಳ್ತಾ ಇರಲಿಲ್ಲ. ಅವರು ಇಲ್ಲ ಹೆಸರುಗಳು ಮಾತ್ರ ಹೇಳ್ತಿರ್ಲಿಲ್ಲ. ಯಾರ್ಯಾರು ಏನೇನು ಮಾಡಿದ್ರು, ಯಾವ ಥರ ಯಾವ ರೀತಿ ನೋಡಿದ್ರು, ಯಾವ ಥರ ಮೋಸ ಮಾಡಿದ್ರು ಅಂತ ಮಾತ್ರ ಹೇಳೋರು. ಅದ್ರ ಅಂದರೆ ನಾವು ಇವ್ರು ಹೇಳೋವಾಗ ಅವ್ರಿಗೆ ಅರ್ಥ ಆಗುತ್ತೆ. ಕರೆಕ್ಟು. ಯಾರು ಮಾಡಿರ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ, ನಮಗದು ಅನಿಸಲ್ಲ ಆವಾಗ. ಪಾಪ ನೋಡಿ ಆ ಥರ ಮಾಡಿದ್ರು. ಎಷ್ಟು ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ.
ಅಷ್ಟು ಪಿಕ್ಚರ್ಗಳಲ್ಲಿ ಮಾಡಿದ್ರು ಅವ್ರವ್ರ ಪಾತ್ರಗಳು ಒಂದೊಂದು ವಿಭಿನ್ನವಾಗೇ ಇದೆ ಬಿಡಿ ಪಾತ್ರಗಳೆಲ್ಲನೂ. ನೀವು ಸಂಪತ್ತಿಗೆ ಸವಾಲು ನೋಡಿಲ್ವಾ? ಓ ಸಂಪತ್ತಿಗೆ ಸವಾಲು ನೋಡಿದ್ದೀವಿ, ಎಲ್ಲ ಪಿಕ್ಚರು ನೋಡ್ತಾ ಇರ್ತೀವಿ. ಸಂಪತ್ತಿಗೆ ಸವಾಲಲ್ಲಿ ಅವ್ರದ್ದು ಆವಾಗಲೇ ಅವ್ರಿಗೆ ಹೆಸರು ಬಂದಿದ್ದು, ಅವ್ರಿಗೆ ಸಂಪತ್ತಿಗೆ ಸವಾಲಲ್ಲಿ ಮಾಡಿದಾಗಲೇ. ಏನು ಥಿಯೇಟ್ರಲ್ಲಿ ಅದೇ ಕೆಲಸಕ್ಕೆ ಹೋಗೋರು ಥಿಯೇಟ್ರಲ್ಲಿ ಜನ ಇದ್ದಾರಾ ಇಲ್ವಾ, ಅದು ಬೇರೆ ಕರೆಯೋರಲ್ಲ ಥಿಯೇಟ್ರಿಗೆ ಹೋಗಿ. ನಾನು ಒಂದು ಥಿಯೇಟ್ರಿಗೆ ಹೋಗಿದ್ದೀನಿ ಅಷ್ಟೇ. ಇವರಿಂದೇ ಹೋದರೆ ಸುಮ್ಮನೆ ಇವರು ಜನನೇ ತುಂಬ್ಕೊಳ್ತಾರೆ, ನಮ್ಮನ್ನು ಮರ್ತೇ ಹೋಗಿರ್ತಾರೆ. ಅವರು ಏನೂ ಮಾಡೋಕ್ಕಾಗಲ್ಲ. ಆಗ ಅವರ ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ನಮ್ಗೆ ಹಿಂಗೆ ಜನ ಬಂದಾಗ ನೀವು ಒಂದು ಕಡೆ ನಿಂತುಬಿಡಿ, ನೀವು ಸುಮ್ಮನೆ ಮಧ್ಯದಲ್ಲಿ ಹೋಗಿ ತಗ್ಲಾಕೊಳ್ಳೋದು ಬೇಡ ಅಂತ ಎಲ್ಲ ಹೇಳೋರು. ನಾವು ಒಂದು ಕಡೆ ಸುಮ್ಮನೆ ಆರಾಮಾಗಿ ನಿಂತ್ಕೊಳ್ತಿದ್ವಾ, ಇಲ್ಲ ಡ್ರೈವರ್ ಕರೆದು ಹೇಳೋರು, ಅವ್ರನ್ನ ಕರ್ಕೊಂಡೋಗಪ್ಪ ಮನೆಗೆ ನೀನು ಅಂತ ಹೇಳೋರು. ನಮ್ಮ ಪಾಡು ನಾವು ಬರ್ತಾಯಿದ್ವಿ. ಅವ್ರಿಗೊಬ್ಬರು ಡ್ರೈವರು ಸುಮಾರು ವರ್ಷ ಅವ್ರ ಜೊತೆನೇ ಇದ್ದರು. ನಮ್ಮ ಮನೇಲೇ ಒಂದು 16 ವರ್ಷದ ಹುಡುಗನಲ್ಲಿ ನಮ್ಮ ಮನೆಗೆ ಬಂದಿದ್ದು. ಅವ್ರು ಇರೋವರೆಗೂ ಇಲ್ಲೇ ಇದ್ದರು. ಪಾಪ ಅವರು ತೀರೋದ್ಮೇಲೆ ಅವ್ರಿಗೂ ಒಂಥರ ಬೇಜಾರಾಗಿ ಅವರು ಅಲ್ಲಿ ಊರಿಗೆ ಅವ್ರ ಮಕ್ಕಳೆಲ್ಲ ಅಲ್ಲಿ ಹೆಂಡತಿ ಮಕ್ಕಳೆಲ್ಲ ಕೇರಳದಲ್ಲಿರೋದು, ನಾಗರಕೊಯ್ಲು ಅಲ್ಲಿರೋದು. ಇವರು ಅಲ್ಲಿಗೆ ಹೋಗ್ತಾಯಿದ್ರು. ಅವ್ರ ಹೆಂಡತಿ ಮಕ್ಕಳು ಇಲ್ಲೇ ಇದ್ದರು. ಅವ್ರಿಗೇನಂದರೆ ಇಲ್ಲ ಅಡ್ಜಸ್ಟ್ ಆಗಲಿಲ್ಲ ಅವ್ರಿಗೆ. ಅದಕ್ಕೇನು ಮಾಡಿದ್ರು, ಅವ್ರು ಊರಿಗೆ ಹೊಟ್ಟೋದ್ರು ಅಲ್ಲಿಗೇನೆ. ಅಲ್ಲಿ ಹೋಗಿ ಅಲ್ಲಿದ್ದರು. ಇವ್ರು ಯಾವಾಗಲೂ ರಜಾ ಬಂದಾಗ ಇವರು ಹೋಗೋದು ಬರೋದು ಆ ಥರ ಮಾಡ್ತಾಯಿದ್ರು. ಚೆನ್ನಾಗಿ ನೋಡ್ಕೊಂಡಿದ್ರು ಅವರು ಡ್ರೈವರು. ಎಲ್ಲನ ಕರ್ಕೊಂಡೋಗ್ಲಿ, ನೈಟ್ ಶೂಟಿಂಗ್ ಇರಲಿ, ಕರ್ಕೊಂಡೋಗೋದು ಕರ್ಕೊಂಬರೋದು ಅಷ್ಟು ನೀಟಾಗಿ ಇಟ್ಕೊಂಡಿದ್ರು ಅವ್ರನ್ನ. ಚೆನ್ನಾಗಿ ಮಾಡ್ತಿದ್ದ. ಕುಮಾರ್ ಅಂತ ಅವನ ಹೆಸರು. ಇವಾಗಲೂ ಬರ್ತಾನೆ. ಅವ್ರದ್ದು ವರ್ಷದ ತಿಥಿ ಇದು ಬರ್ತಲ್ಲ, ತೀರೋಗಿದ್ದ ದಿನ, ಅವತ್ತಿನ ದಿವಸ ಪೂಜೆ ಇರುತ್ತಲ್ಲ, ಅವತ್ತಿನ ದಿವಸ ಬರ್ತಾನೆ ಅವನು. ಬಂದು ನೈಟ್ ಬಸ್ ಹತ್ಬಿಟ್ಟು ಬೆಳಗ್ಗೆ ಬಂದು ಮತ್ತೆ ರಾತ್ರಿ ನೈಟ್ ಹತ್ತಿ ಹೊಟ್ಟೋಗ್ತಾನೆ. ಬರ್ತಾನೆ, ಇವಾಗಲೂ ಬರ್ತಾ ಹೋಗ್ತಾ ಇರ್ತಾನೆ. ಇವರ ಮೂಲಕ ನಿಮಗೆ ರಾಜ್ಕುಮಾರ್ ಒಡನಾಟ ಹೇಗೆ? ಆರಂಭದಲ್ಲಿ ಯಾವತ್ತು ನೀವು ರಾಜ್ಕುಮಾರ್ ನೋಡಿದ್ದು? ನಾನು ಫಸ್ಟ್ ನೋಡಿದ್ದು ನಮ್ಮ ಮನೆಗೆ. ನನ್ನ ಮಕ್ಕಳು ಚಿಕ್ಕವರು ಮುಡಿ ತೆಗಿಬೇಕಾದ್ರೆ, ನಾವು ವಜ್ರಮೇಶ್ವರ ದೇವಸ್ಥಾನ ಅಂತೈತೆ, ಅಲ್ಲಿ ಮುಡಿ ತೆಗಿಬೇಕಾದ್ರೆ ಅಲ್ಲಿಗೆ ಕರೆದಿದ್ರು. ಎಲ್ಲ ಬಂದಿದ್ದರು, ಎಲ್ಲ ಸುಮಾರು ಜನ ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರುಗಳು, ಪಾರ್ವತಮ್ಮ ಅವರು, ಪಾರ್ವತಮ್ಮ ಅವ್ರ ತಂಗಿ ನಾಗಮ್ಮ ಅಂತಾರಲ್ಲ ಅವರು, ರಾಜ್ಕುಮಾರ್ ಅವರು ಎಲ್ಲ ಬಂದಿದ್ದರು ಅಲ್ಲಿ. ಅವತ್ತು ನಮ್ಮದು ನಾನ್ ವೆಜ್ ಅಡುಗೆ ಅದು. ಅಲ್ಲಿ ಬಂದು ಅಲ್ಲಿ ಊಟ ಮಾಡಿ ಇವಾಗಲೂ ಯಾವಾಗಲೂ ಹೇಳ್ತಾ ಇರೋರು, ಇವಾಗಲೂ ನಾಗಮ್ಮ ಅವ್ರು ಇದ್ದಾರಲ್ಲ, ಅವರು ಜ್ಞಾಪಿಸ್ಕೊಳ್ತಾರೆ ಯಾವಾಗಲೂ, ನೀವು ಅಲ್ಲಿ ಕರ್ಕೊಂಡೋಗಿ ಊಟ ಹಾಕಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ದೇವಸ್ಥಾನ ವಜ್ರಮೇಶ್ವರ ದೇವಸ್ಥಾನ ಅಂತ ಇಲ್ಲೇ ತಲಗಟ್ಪುರದಲ್ಲಿದೆ ಅದು. ಅದನ್ನು ಆವಾಗ ನಾನು ಅವ್ರನ್ನ ರಾಜ್ಕುಮಾರ್ನ ಆವಾಗಲೇ ನಾನು ನೋಡಿದ್ದು ಇದರಲ್ಲಿ. ಆಮೇಲೆ ನಾನು ಬಂಗಾರದ ಮನುಷ್ಯ ಶೂಟಿಂಗ್ ನಡೀತಿತ್ತು ಆವಾಗ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ, ಆವಾಗಲೂ ನೋಡಿದ್ದೀನಿ ಅವ್ರನ್ನ. ಚೆನ್ನಾಗಿ ನೋಡಿರೋದು ಅಂತಂದರೆ ನಾನು ಅವ್ರ ಮನೆಗೆ ಹೋದಾಗಲೇ ಅಷ್ಟೊಂದು ಇದಾಗ ಅವರು ಎದುರು ನಿಂತು ಮಾತಾಡಿರೋದು ಎಲ್ಲ ಆವಾಗಲೇ ನಾನು ನೋಡಿದ್ದು ಅವ್ರನ್ನ. ಏನು ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದರೆ ಹೋಗಿ ಅವರು ಯೋಗ ಮಾಡಿಕೊಂಡು ಹೊರಗಡೆ ಬರೋದೇ 1 ಅವರು, 5 ಗಂಟೆ ಅದೇ ಆಗೋದು. ಮತ್ತು ಅವ್ರು ಸ್ನಾನಕ್ಕೆ ಹೋಗಿ ಮತ್ತು ಪೂಜೆ ಮನೇಲಿ ಹೋಗಿ ಕೂತ್ಕೊಂಡ್ರೆ 7 ಗಂಟೆ ಆಗ್ಬಿಡೋದು ಅಲ್ಲಿ. ಅವ್ರು ಮತ್ತೆ ನೋಡಿ 8 ಗಂಟೆಗೆಲ್ಲ ಅವರು ಶೂಟಿಂಗ್ ಸ್ಪಾಟಲ್ಲಿ ಇರೋರು. ರಾಜ್ಕುಮಾರ್ ಬರ್ತಾರೆ ಅಂದರೆ ಇವರೆಲ್ಲ ರೆಡಿಯಾಗಿ ಹೋಗೋರು. ನಮ್ಮ ಯಜಮಾನ್ರು ಬೇಗನೂ ಹೋಗೋರು, ಅವರು ಹಂಗೇನೆ. ಅವ್ರು ಬಂದುಬಿಡ್ತಾರೆ, ಅವ್ರು ಬೇಗ ಬಂದುಬಿಡ್ತಾರೆ ಅಂತ ಎಲ್ಲ ಬೇಗ ಹೋಗೋರು. ನೋಡಿದ್ದೀನಿ ನಾನು ಸ್ಟುಡಿಯೋದಲ್ಲೆಲ್ಲ ನೋಡಿದ್ದೀನಿ ಅವ್ರನ್ನ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಹೋದರೆ, ಅವ್ರದ್ದು ಅದೊಂದಿದು. ಅದು ಮಾತ್ರ ಮನೇಲೂ ಅಷ್ಟೇ, ಅವರು ಮನೇಲೂ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಬೇಕು. ತುಂಬ ಚೆನ್ನಾಗಿ ವಜ್ರಮುನಿಯವರು ಅವರದ್ದು ಬಾಂಧವ್ಯ ಬಹಳ ಅದ್ಭುತವಾಗಿತ್ತು. ತುಂಬ ಒಡನಾಟ ಚೆನ್ನಾಗಿತ್ತು ಅವ್ರದ್ದು. ನೋಡಿದ್ದೀನಿ ಯಾವಾಗಲೂ ಅಷ್ಟೇ, ವಜ್ರಮುನಿಯವರೇ ಅಂತಲೇ ಕೂಗ್ತಾ ಇದ್ದಿದ್ದು. ಬೇರೆಯವರೆಲ್ಲ ನಮ್ಮ ಶ್ರೀನಾಥ್ ಅವರೆಲ್ಲ ವಜ್ರು ಅಂತ ಕೂಗೋರು. ಅವ್ರು ಹಂಗೆ ಕೂಗ್ತಾಯಿದ್ರು ಶ್ರೀನಾಥ್ ಅವರೆಲ್ಲರೂ. ಇವರು ಅಷ್ಟೇ, ಅಂಬರೀಷ್ ಅವರೇ ಗೌಡ ಅಂತನೋರು, ಗೌಡ ಅಂತ ಕೂಗೋರು ಅಂಬರೀಷ್ ಅವರು. ಅವರೊಂಥರ ಅವರು ಶೂಟಿಂಗ್ ಇರೋವಾಗ್ಲೂ ಅಷ್ಟೇ, ಅವ್ರದ್ದೊಂಥರ ಚೆನ್ನಾಗಿತ್ತು. ಅವರು ಮಾತಾಡೋದು ಅವರಿದು. ಆಮೇಲೆ ಶೂಟಿಂಗ್ ಬಿಟ್ಟು ಹೊರಟೋಗೋರು, ಅವ್ರದ್ದು ಸ್ವಲ್ಪ ಇದು ಹೋಗೋರು ಅವರು, ರೇಸು ಅದಕ್ಕೆ ಹೋಗೋರು ಅವರು. ಅಲ್ಲಿಗೆ ಹೊಟ್ಟೋಗ್ಬಿಡೋರು. ಹೋಗ್ಬಿಟ್ಟು ನಾನು ಕರೆಕ್ಟಾಗಿ ನಾನು ಶೂಟಿಂಗ್ ಅಷ್ಟೊಂದು ಬರ್ತೀನಿ ಸ್ಪಾಟ್ಗೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಅನ್ನೋರು. ಬರೋರು ಪಾಪ, ಬಂದು ಹಂಗೆ ಶೂಟಿಂಗ್ನು ಮಾಡಿಕೊಟ್ರು ನಮಗೆ. ಅದು ಏನೂ ತೊಂದರೆ ಆಗಲಿಲ್ಲ ನಮಗೆ. ಅದು ಬ್ರಹ್ಮಾಸ್ತ್ರ ಅಂತೂ ನಮಗೂ ಚೆನ್ನಾಗಿ ಇದಾಯಿತು. ಲಕ್ಷ್ಮೀನೂ ಅವರು ಇಬ್ಬರು ಮಾಡಿದ್ದಾರೆ, ಪರವಾಗಿಲ್ಲ.